ಹುಳ್ಳಿಗೆಯಲ್ಲಿ ಸಭೆ ಉತ್ಸವಗಳು ಕಾಟಾಚಾರಕ್ಕೆ ಆಗಬಾರದು. ತಾಲೂಕು ಆಡಳಿತಕ್ಕೆ ಸಂಘಟನೆಗಳ ಆಗ್ರಹ. ಗೈರಾಗುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಒತ್ತಾಯ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ತಾಲೂಕು ಆಡಳಿತದಿಂದ ನಡೆಯುವ ಸಭೆಗಳು ಹಾಗೂ ಉತ್ಸವಗಳು ಕೇವಲ ಕಾಟಾಚಾರಕ್ಕೆ ನಡೆಯಬಾರದು, ಅರ್ಥಪೂರ್ಣವಾಗಿ ಹಾಗೂ ಶಿಷ್ಟಾಚಾರದ ಪ್ರಕಾರ ನೆರವೇರಬೇಕು. ಸಭೆಗಳಿಗೆ ವಿನಾಕಾರಣ ಗೈರಾಗುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನ ಜರುಗಿಸಿ ವೇದಿಕೆಯ ಘನತೆಯನ್ನ ಕಾಪಾಡಬೇಕು ಅಂತ ವಿವಿಧ ಪ್ರಗತಿಪರ ಸಂಘಟನೆಗಳು ತಾಲೂಕು ಆಡಳಿತವನ್ನ ಆಗ್ರಹಿಸಿವೆ. ಇನ್ನು ಕೂಡ್ಲಿಗಿಯ ಪ್ರವಾಸಿ ಮಂದಿರದಲ್ಲಿ ತಹಶೀಲ್ದಾರ್ ವಿಕೆ ನೇತ್ರಾವತಿಯವರ ಅಧ್ಯಕ್ಷತೆಯಲ್ಲಿ ಸ್ವಾತಂತ್ರ್ಯೋತ್ಸವದ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ವಿವಿಧ ಸಂಘಟನೆಗಳ ಮುಖಂಡರು, ಸರ್ಕಾರದ ಪ್ರಮುಖ ಸಭೆ ಮತ್ತು ಕಾರ್ಯಕ್ರಮಗಳಿಗೆ ಇಲಾಖಾಧಿಕಾರಿಗಳು ವಿನಾಕಾರಣ ಗೈರು ಹಾಜರಾಗುವುದು ರೂಢಿಯಾಗಿಬಿಟ್ಟಿದೆ. ತಾಲೂಕು ಆಡಳಿತವೇ ಇದಕ್ಕೆ ನೇರ ಹೊಣೆಯಾಗಿದ್ದು, ಇಂತಹ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿರುದ್ಧ ಕಾನೂನು ರೀತಿಯಲ್ಲಿ ಕಠಿಣ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದರು. ಅಧಿಕಾರಿಗಳು ಬಂದಿರೋದಲ್ಲ, ಅಧಿಕಾರಿಗಳು ಬಂದಿಲ್ಲ ಅಂತ ಯಾರಿಗಾನ ನೋಟಿಸ್ ಕೊಟ್ಟಿರೋದಾಗಲಿ, ಅದು ಕಾನೂನು ಕ್ರಮ ಜರುಗಿಸೋದಾಗಲಿ, ಒಂದೇನೋ ಒಂದು ಇದ್ದರೆ ಅದನ್ನು ಇಲ್ಲಿ ಸಾಬೀತುಪಡಿಸ್ಬೇಕಂತ ನಾನು ಈ ಸಭೆ ಮೂಲಕ ಕೇಳಿದೆ. ಸ್ವಾತಂತ್ರ್ಯ ಯಶಸ್ವಿ ಆಚರಣೆಗೆ ಯಾವ ಲೋಕವಾಗಿದೆ? ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಟೌನಲ್ಲೂ ಮಾಡಿ, ಟೌನಲ್ಲಿ ಕೂಡ ಆಗಿದೆ, ಎಲ್ಲ ವಾರ್ಡಲ್ಲಿ ಆಗಿದೆ. ಇನ್ನು ಸಭೆಗಳು ಹಾಗೂ ಉತ್ಸವಗಳು ಸಂದರ್ಭದಲ್ಲಿ ಶಿಷ್ಟಾಚಾರವನ್ನು ಗಾಳಿಗೆ ತೂರ್ತಾ ಇರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಮುಖಂಡರು, ವೇದಿಕೆಯಲ್ಲಿ ಜನಪ್ರತಿನಿಧಿಗಳು, ಉನ್ನತಾಧಿಕಾರಿಗಳು ಹಾಗೂ ಗಣ್ಯರನ್ನ ಹೊರತುಪಡಿಸಿ ಅನರ್ಹರಿಗೆ ಮಣೆ ಹಾಕಬಾರದು, ವೇದಿಕೆಯ ಗಾಂಭೀರ್ಯತೆ ಮತ್ತು ಘನತೆಗೆ ಧಕ್ಕೆ ತರುವ ಕೆಲಸವನ್ನ ಮಾಡಬಾರದು ಅಂತ ಒತ್ತಾಯಿಸಿದರು. ಇನ್ನು ಆಚರಣೆಗಳು ಮತ್ತು ಉತ್ಸವಗಳು ಮಕ್ಕಳಿಗೆ ಹಬ್ಬದ ಅನುಭವ ನೀಡಬೇಕು. ಕಾರ್ಯಕ್ರಮಗಳಲ್ಲಿ ಮಕ್ಕಳಿಗೆ ಮೊದಲ ಪ್ರಾಶಸ್ತ್ಯ ನೀಡಬೇಕು. ಧ್ವಜಾರೋಹಣ ಹಾಗೂ ಸಭೆಯ ಸಂದರ್ಭದಲ್ಲಿ ಅಗತ್ಯ ಮೂಲಸೌಕರ್ಯಗಳನ್ನು ಸಂಬಂಧಪಟ್ಟ ಇಲಾಖೆಗಳು ಸಮರ್ಪಕವಾಗಿ ಒದಗಿಸುವುದು ಕಡ್ಡಾಯವಾಗಬೇಕು ಅಂತ ಮುಖಂಡರು ತಾಲೂಕು ಆಡಳಿತಕ್ಕೆ ಮನವಿಯನ್ನ ಮಾಡಿದರು. ಈ ಒಂದು ಸಂದರ್ಭದಲ್ಲಿ ನೌಕರರ ಸಂಘದ ಅಧ್ಯಕ್ಷ ವೆಂಕಟೇಶ್, ತಾಲೂಕು ಅಧಿಕಾರಿ ಟಿ ನರಸಪ್ಪ, ಬಿಒ ಮೈಲೇಶ್ ಬೇವೂರು, ಪಿಎಸ್ಐ ಸಿ ಪ್ರಕಾಶ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜೊತೆಗೆ ಕನ್ನಡ, ರೈತ ಹಾಗೂ ದಲಿತ, ಮಹಿಳಾ ಮತ್ತು ಕಾರ್ಮಿಕ ಪರ ಸಂಘಟನೆಗಳ ಪದಾಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿದರು. ವರದಿ ವಿಜಯ ಋಷಭೇಂದ್ರ, ಕೂಡ್ಲಿಗಿ. ಗಲಾಟೆ ಮಾಡಿ ಜಗಳ ಮಾಡಿ ಕರೀವಿ ಲಾಸ್ಟ್ 4 ವರ್ಷ ಆಮೇಲೆ ಸರ್ ಒಬ್ಬರು ಸಿಬ್ಬಂದಿ ನೇಮಕ ಮಾಡಿ ಸರ್ ಅದು ನೇಮಕ ಮಾಡ್ತೀವಿ. ಲೋಕಲ್ ಆಟೋ ಕಾರು ಅದು ಓಡಾಡಕ್ಕೆ ನಾವೇನು ಮಾಡ್ಲಿಕ್ಕಾಗಲ್ಲ. ಹೊರಗಡೆಯಿಂದ ಬರೋರು ಏನೈತಲ್ಲ ಸ್ಟಾಪ್ ಮಾಡಿಸ್ತೀವಿ. ಆಟೋಗಳು, ಬೈಕ್ಗಳು, ಗಾಡಿ ಅದನ್ನು ನಿಲ್ಲಿಸಿ ಫೋಟೋ ಹಾಕ್ತೀವಿ. ಸರಿ ಟ್ರಾಫಿಕ್ ಸರ್ ಮಾಡಿ ಎಷ್ಟು ಸರ್ 100 ಲೀಟರ್ ಕೊಟ್ಟಿದ್ವಿ. ಏನೋ ಶಾಲಾ ಮಕ್ಕಳು ಟ್ರಾನ್ಸ್ಫರ್ ಬರ್ತಾರೆ, ಆ ಟೈಮಿಗೆ ಮಾತ್ರ ಮಾಡಿ ಕೇಳ್ತೀವಿ. ಗೊತ್ತಿರಲ್ಲ ನಾವೆಲ್ಲ ಗಾಡಿಗಳು ಹೋಗ್ಬಿಡ್ತೀವಿ. 20 ವರ್ಷ ಮಾಡಿದ್ರೆ ಅವಾಗ ಗಮನ ಆಗಿಲ್ಲ. ಕಳಿಸಿ ಒಬ್ಬ ಟೈಮ್ ಒಬ್ಬರಿಗೆ ಅಂತ ಹೇಳಿದ್ರಿ, ಕಳಿಸಿ ಒಂದು 120 ಜನ, 40 ಜನ ಟೋಟಲ್ ಕಳಿಸಿ 4 ಜನಗಳನ್ನ ಮಾಡಿ 9 ಕೋರ್ಸ್ ಟೋಟಲ್ ITBP, BSF, CSF ಎಲ್ಲ 9 ಕೋರ್ಸ್ ಇದ್ರಲ್ಲಿ 9 ಓಪನ್ ಮಾಡಿದಂಗೆ 6 8 ಕೋರ್ಸ್ ಎಲ್ಲ ಇದ್ದಾವೆ. ದಯಮಾಡಿ ಅದನ್ನ ಎಲ್ಲ ಗಮನ ತಪ್ಪಿ ಸೈನಿಕರ ಬಗ್ಗೆ ಗಮನ ಕೊಟ್ಟು ದೇಶಕ್ಕೋಸ್ಕರ ಸೇವೆ ಪಟ್ಟು ಬಂದಿರ್ತಾರೆ. ಫಾರ್ ಎಕ್ಸಾಂಪಲ್ ಅಲ್ಲೇ ಇದು ನಮ್ಮ ಅವರಿದು ಉಡೋಣ ಹತ್ರ 9 ಮೆಂಬರ್ ಡೆತ್ ಆಗಿದ್ದಾರೆ ಅಲ್ಲೇ ಐಡಿ ಬ್ಲಾಕ್ಸಲ್ಲಿ. ಅವ್ರ ಅಜ್ಜಿ ಅವ್ರ ತಾಯಿ ಭಾಳ ವಯಸ್ಸಾಗಿಬಿಟ್ಟಿದೆ ಅವರಿಗೆ. ಅವ್ರು ಇವರಿಗೆ ಯಾವ ಓದು ಸಿಕ್ಕಿಲ್ಲ ಗೌರ್ಮೆಂಟಿಂದ. ಪಾಸ್ ಆಗಬೇಕು ಗೊತ್ತಿರ್ಬೇಕು ಅವ್ರು. ದಯಮಾಡಿ ಸೈನಿಕರ ಗಮನ ಕೊಡ್ಕೊಂಡು ಹೇಳ್ತೀನಿ.
ಸ್ಮಾರಕ ಸಮಿತಿ ಕ್ಲೀನ್ ಮಾಡಲಿಕ್ಕೆ ಸರ್ ಇವೆಲ್ಲ ಹೆಸರು ಇದೆ ಸ್ಮಾರಕ ಸಮಿತಿ ಅಂತ ಐತಲ್ಲ ಸರ್, ಯಾರು ಬರಲ್ಲ ಬೀಗ ಇರುತ್ತದೆ ಸರ್ ಕೇಳಿದ್ರಿ ಕಾನೂನು ಕರ್ಕೊಂಡು ನಿಲ್ಲಿಸಿವಿ. ಬೇಗೂರು ಗ್ರಾಮಸ್ಥರು ಯಾವ್ಯಾವ ಬೇಕಂದ್ರೆ ಒಂದು ಗಂಟೆ ಕಾಲ ಅಲ್ಲಿ ಪ್ರಿನ್ಸಿಪಲ್ ಇಲ್ಲ ಅದಕ್ಕೆ ಅವ್ರಿಗೆ ಫೋನ್ ಮಾಡಿ ಆಮೇಲೆ ಬ್ಯಾಗ್ ಬೀಳ್ತಾರೆ ಮತ್ತೆ ಇನ್ನೊಂದು ಸ್ವಲ್ಪ ಬೀಳ್ತಾರೆ. ಪ್ರೌಢಶಾಲಾ ಹಂತಗಳ ವಿದ್ಯಾರ್ಥಿಗಳಿಗೆ ಅಭ್ಯಂತರ ಕುಡಿಯುವ ನೀರು ನೈರ್ಮಲ್ಯ ಸರಬರಾಜು ಕೊಡುಗೆಗೆ ಇವರಿಗೆ ಬಹುಮಾನವಾಗಿ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಸ್ವಾತಂತ್ರ್ಯದ ಬಗ್ಗೆ ಅರಿವು ಮೂಡಿಸುವಂತ ಪುಸ್ತಕಗಳನ್ನು ನೀಡುವಂತೆ ತಿಳಿಸಲಾಗಿದೆ. ಸದರಿ ಪುಸ್ತಕಗಳ ಅವರಿಂದ ಪಡೆದು ಕಾರ್ಯಕ್ರಮದಲ್ಲಿ ಅಭ್ಯಾಸ ವ್ಯವಸ್ಥೆ ಮಾಡಲು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೂಡಲಿಯವರಿಗೆ ವಹಿಸಲು ತೀರ್ಮಾನ. ಕಾಲೇಜು ಮತ್ತು ಕೃಷಿ ಕಾಲೇಜುಗಳಲ್ಲಿ ಏನು ಮಾಡ್ತಿಲ್ಲ ಬೇರೆ ಬೇರೆ ಮೊದಲೆಲ್ಲ ಈಗ ಏನು ಮಾಡ್ತಾರೆ ಬೇರೆ ಹೊಸದಾಗಿ ಅವ್ರು ನೀವು ಹೇಳಿದ್ರೆ ಅಲ್ಲ ಅದು ನಾನು ಕೊಡ್ತೀನಿ ದೇಶಭಕ್ತಿ ಗೀತೆ ಅಥವಾ ಜನಪದ ಗೀತೆ ಗೊತ್ತಿಲ್ಲ. 90% ಜನರಿಗೆ ಏನಪ್ಪ ಹೆಂಗ್ ಕೊಟ್ಟಿಲ್ಲ ಅಂದ್ರೆ ಏನೋ ಬಾವುಟ ಶಾಲೆ ಏನೋ ಹುಡುಗರು ಜಾಸ್ತಿ ಶಾಲೆ ಸಾಮಾನ್ಯ ಜನರಿಗೂ ಕೂಡ 80 ವರ್ಷ ಆಗಿದೆ ನಮಗೆ ಸ್ವತಂತ್ರ ಸಿಕ್ಕುವಂತಕ್ಕಂಥ ಗೊತ್ತಾಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಲಹೆ ದಯಮಾಡಿ ಇಲ್ಲಿ ಆಮೇಲೆ ಈ ಮುಂದಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯವರಿಗೆ ನಾವು ಮನವಿ ಮಾಡಿಕೊಳ್ಳೋದು ಅಧಿಕಾರಿಗಳಿಗೆ ನಾವು ಈಗಾಗಲೇ ಸಲಹೆಗಳನ್ನು ಕೊಡ್ತೀವಿ. ವೇದಿಕೆ ಮೇಲೆ ಇಷ್ಟೇ ಜನ ಕರೀರಿ ನಾನು ತಾಲೂಕು ಚಪಾತಿ ಮಹಾಸಭಾ ಅಧ್ಯಕ್ಷ ನಾನು ಹೋದ್ರೆ ಬೇಡವರೇ ಬೇಡವ್ರಿ ಅಂತ 5% ಯಾರು ಅಲ್ಲೇ ನಮ್ದು ಆದ್ಮೇಲೆ ನಾವು ತೃಪ್ತಿ ಪಡ್ತೇವೆ. ಅಲ್ಲಿ ವೇದಿಕೆ ಮೇಲೆ ಹೋಗಿ ಗಲಾಟೆ ಮಾಡೋದು ನಾವೇ, ಗೊಂದಲ ಮಾಡೋದು ನಾವೇ. ಇದಾಗಬಾರ್ದು. ಇಂಥ ಆಚರಣೆಗಳಿಗೆ ನಾವೆಲ್ಲ ಸಹಕಾರ ಮಾಡಬೇಕು, ಸಹಕರಿಸಬೇಕಂತಕ್ಕಂಥದ್ದು ನಮ್ಮ ಮನವಿ. ಹೀಗಾಗಿ ಗ್ರಾಮೀಣ ಪ್ರದೇಶದ ಕಡೆಗೆ ಹೆಚ್ಚಿನ ಒಲವು ಕೊಡಬೇಕು. ಅಲ್ಲಿ ನಿಜವಾಗ್ಲೂ ಗೊತ್ತಿಲ್ರಿ, ಪ್ರತಿ ವರ್ಷ ನಾವು ಮಳೆಯಲ್ಲಿ ಭಾಗವಹಿಸ್ತೀವಿ. ಏನೋ ಬ್ಯಾಗ ಬಂದಿದ್ರೆ ನಮ್ಮ ಹುಡುಗರು ಡ್ಯಾನ್ಸ್ ಐತೆ, ಏನೋ ಬಾವುಟ ಹಾರಿಸ್ತಾರೆ. 80 ವರ್ಷ ಆಗಿದೆ ಅಂದ್ರೆ ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ನಾವು ಅಧಿಕಾರಿಗಳು ಎಲ್ಲರೂ ಸೇರಿ ಸಾಮಾನ್ಯ ಜನರಿಗೆ ಸ್ವತಂತ್ರ ದಿನಾಚರಣೆಯ ಕಲ್ಪನೆಯನ್ನ ಮೂಡಿಸೋಣ ಅಂತಕ್ಕಂಥ ಬೆಳಿಗ್ಗೆ 7 ಗಂಟೆಗೆ ಬೆಳಿಗ್ಗೆ 7 ಗಂಟೆಗಿಂತ ಸನ್ಮಾನ
ಸಮಾಜದಲ್ಲಿ ಅಲ್ಲಿ ಕಾರ್ಯಕ್ರಮ ಮಾಡ್ತೀರಿ, ಬಾಲಕರೆಲ್ಲ ಹೋಗ್ತಾರೆ ಬಯಲಿಗೆ, ಅದನ್ನು ಆಲೋಚನೆ ಮಾಡಿರಿ, ಸನ್ಮಾನ ಮಾಡಿರಿ, ಏನಾನ ಮಾಡಿರಿ. ಇಲ್ಲಿ ಆದೇಶಗಳು ಆಗೋದು ಒಂದು, ಪೂರ್ವಭಾವಿ ಸಭೆಯಲ್ಲಿ ಮಾತಾಡೋದು ಒಂದು, ಅಲ್ಲಿ ಸ್ಟೇಜ್ ಮೇಲೆ ಆಗೋದೇ ಒಂದು. ಈ ರೀತಿ ಆಗಬಾರ್ದು. ಸುಮ್ಮನೆ ಕಾಟಾಚಾರಕ್ಕೆ ಪೂರ್ವಭಾವಿ ಸಭೆ ಕರಿಬಾರ್ದು. ಕಾಟಾಚಾರಕ್ಕೆ ಪೂರ್ವಭಾವಿ ಸಭೆ ಕರೆದಾಗತ್ತದು. ನಾವಲ್ಲಿ ಮೂಲಭೂತ ಸೌಕರ್ಯಗಳೇನು, ಮಕ್ಕಳ ಭವಿಷ್ಯ ಏನು ಅನ್ನೋದು ಆಲೋಚನೆ ಮಾಡಬೇಕಾಗೈತೆ. ಈ ಸನ್ಮಾನದ್ದು ವರ್ಷ ಸನ್ಮಾನ ಮಾಡ್ತೀವಿ, ವರ್ಷ ಆಚರಣೆ ಮಾಡ್ತೀವಿ. ಅಲ್ಲಿ ಮೂಲಭೂತ ಸೌಕರ್ಯಗಳು ಏನದಾವ ಮತ್ತು ವಿಸಿಟ್ ಮಾಡಿ ಪೂರ್ವಭಾವಿ ಸಭೆ ಕರಿಬೇಕು. ಅಲ್ಲಿ ಏನೈತೆ, ಏನು ತೊಂದರೆ ಐತೆ, ಏನಿಲ್ಲ ಅಂತ ಕ್ರೀಡಾಂಗಣ ವೀಕ್ಷಣೆ ಮಾಡಬೇಕು. ವೀಕ್ಷಣೆ ಮಾಡಿ ಇಲ್ಲಿ ಬರ್ಬೇಕು, ಪೂರ್ವಭಾವಿ ಸಭೆ ಕರಿಬೇಕು. ಆ ಪೂರ್ವಭಾವಿ ಸಭೆ ಕರೆಯುವ ಉದ್ದೇಶ ಬೇಕಲ್ಲ, ಒಳ್ಳೆ ರೀತಿಯ ಕಾರ್ಯಕ್ರಮ ಆಗ್ಬೇಕನ್ನೋ ಉದ್ದೇಶ ಪೂರ್ವಭಾವಿ ಸಭೆ ಕರಿತೀವಿ. ನಾವು ಹೇಳ್ಕೊಂತಲ್ಲ ಬರ್ತೀವಿ, ಅವ್ರಿಗೆ ಸನ್ಮಾನ ಮಾಡೋಕ್ಕೂ, ಸೈನಿಕರಿಗೆ ಸನ್ಮಾನ ಮಾಡೋಕ್ಕೂ, ಅವ್ರಿಗೆಲ್ಲರಿಗೆ ಹೇಳ್ತೀವಿ ಸನ್ಮಾನ ಯಾವ ಟೈಮಾಗ ಮಾಡೋಕ್ಕೂ. ಮಕ್ಕಳು ಬಿಟ್ಟ ಮೇಲೆ ಸನ್ಮಾನ ಮಾಡ್ಕೊಳ್ಳಿ, ಮಕ್ಕಳು ಬಿಟ್ಟ ಮೇಲೆ ಹೂನಾರ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ಮೊದಲು ಮಕ್ಕಳನ್ನ ಕಳ್ಸೋದು ಕಲೀರಿ, ಆಮೇಲೆ ಸನ್ಮಾನ ಮಾಡಿ ಏನಾರು ಮಾಡಿ. 7 ಗಂಟೆಗೆ ಎದ್ದು ಹೋಗಿರ್ತಾರೆ ಮಕ್ಕಳು. ಅಲ್ಲಿ ಬೇರೆ ಯಾರು ಇರೋದಿಲ್ಲ, ಮಕ್ಕಳೇ ಇರ್ತಾರೆ ಬರೇ. ಇವ್ರು ಯಾರು ಇರೋದಿಲ್ಲ, ನೌಕರಸ್ಥರು ಇರೋದೇ ಇಲ್ಲ, ಶಿಕ್ಷಕರು ಇರೋದೇ ಇಲ್ಲ. ಸ್ಟೇಜ್ ಮೇಲೆ ಕರೆಯೋದು ಯಾರು ಬೇಕಾದ್ರೂ ಎತ್ತಿರ್ತಾರೆ. ಸಂಡೇ ಹಾಲಿಡೇ, ಸಾಟರ್ಡೆ ಹಾಲಿಡೇ ಮುಗಿದ ರಜೆ ಹಾಕಿ ಹೋಗ್ಬಿಡ್ತಾರೆ. ಆ ಸಂಬಳ ತಗೊಂಡಿರ್ತಾರೆ ಮತ್ತೆ. ಈ ಸಲ ಏನಾದ್ರು ಮಾಡಿದ್ರೆ ನಾವು ಕಪ್ಪು ಬಡ್ಡಿಗಳಿಗೆ ಪ್ರತಿಭಟನೆ ಮಾಡೋಕ್ಕಾಗತ್ತೆ. ಇಲ್ಲ, ನಾವು ರಿಯಾಲಿಟಿ ಚೆಕ್ ಮಾಡ್ತೀವಿ. ಪ್ರತಿಯೊಂದು ಆಫೀಸ್ಗೆ ಹೋಗ್ತೀವಿ, ಯಾರಿದ್ದಾರೆ ಯಾರಿಲ್ಲ ಅದನ್ನ ನಾನು ಮೇಲೆ ಉನ್ನತಾಧಿಕಾರಿಗಳ ಗಮನಕ್ಕೆ ತೊಗೊಂಡ್ಬರ್ತೀನಿ ನಾನು ಲಿಖಿತವಾಗಿ. ನಾವು ಪ್ರತಿಭಟನೆ ಕರ್ನಾಟಕ ಮಾಡಿದಾಗ ಹರಿಸ್ವಾಮಿ ಬಲಿಷ್ಠವಾಗಿದ್ದರು. ಈಗ ತಗೊಂಡು ಹೊಸ್ಬಿಟ್ರು ಕಾಟಾಚಾರಕ್ಕೆ ಉತ್ಸವಗಳು ಮಾಡೋದಾದ್ರೆ ಯಾರನ್ನು ಒಪ್ಸೋಕ್ಕೋಸ್ಕರ